ನೋಡಿ, ನಿಯಮ ಉಲ್ಲಂಘಿಸಿ ವೆಹಿಕಲ್ ಅನ್ನು ಆಲ್ಟರ್ ಮಾಡಿದ್ರೆ ದಂಡ ಬೀಳುತ್ತೆ. ಬಹಳ ಎಚ್ಚರಿಕೆಯಿಂದ ಇರಿ. ಆಲ್ಟರ್ ಮಾಡಿ ರಸ್ತೆಯಲ್ಲಿ ಕರ್ಕಶ ಸೌಂಡ್ ಮಾಡ್ಕೊಂಡು ಹೋದ್ರೆ ದಂಡವನ್ನ ಪ್ರಯೋಗಿಸ್ತಾರೆ. ಬರೋಬ್ಬರಿ 1 ಲಕ್ಷಕ್ಕೂ ಹೆಚ್ಚು ದಂಡವನ್ನ ಹಾಕಲಾಗಿದೆ. ಹೆಣ್ಣೂರು ಸಂಚಾರ ವಿಭಾಗದ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಾರಿನ ಸೈಲೆನ್ಸರ್ ಅನ್ನ ಆಲ್ಟರ್ ಮಾಡಿ ಕರ್ಕಶವಾಗಿ ಶಬ್ದವನ್ನ ಮಾಡ್ತಾ ಇದ್ದ ಚಾಲಕ ಕಾರನ್ನ ವಶಕ್ಕೆ ಪಡೆದು ಮಾಲೀಕರಿಗೆ ದಂಡವನ್ನು ವಿಧಿಸಿದ್ದಾರೆ ಟ್ರಾಫಿಕ್ ಪೊಲೀಸರು. 1,11,500 ರೂಪಾಯಿ ದಂಡವನ್ನ ಪಾವತಿಸಿದ್ದಾರೆ ಆ ಚಾಲಕ. ಘಟನೆ ಸಂಬಂಧ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ನೋಡಿ, ವಾಹನವನ್ನು ಆಲ್ಟರ್ ಮಾಡೋದು ತಮ್ಗಿಷ್ಟ ಬಂದ ಹಾಗೆ ನಿಯಮ ಬಾಹಿರವಾಗಿ ಕಾರುಗಳ ಶಬ್ದವನ್ನ ಅಥವಾ ಕಾರುಗಳಲ್ಲಿರ್ತಕ್ಕಂಥ ಒಂದಷ್ಟು ಫೀಚರ್ಸ್ಗಳನ್ನು ಆಲ್ಟರ್ ಮಾಡೋದಕ್ಕೆ ಬರಲ್ಲ. ಒಂದು ವೇಳೆ ನಿಮ್ಮ ಮೋಜು ಮಸ್ತಿಗೋಸ್ಕರ ನಿಮಗದೊಂದು ರೀತಿಯಾಗಿ ಆನಂದ ಕೊಡುತ್ತೆ, ಖುಷಿ ಕೊಡುತ್ತೆ ಅಂತ ಹೇಳಿ ನೀವೇನಾದರೂ ಅದನ್ನು ಆಲ್ಟರ್ ಮಾಡಿ ಸಾರ್ವಜನಿಕರಿಗೆ ಕಿರಿಕಿರಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದರೆ ಖಂಡಿತವಾಗ್ಲೂ ಸಹ ಪೊಲೀಸರು ಬಿಡೋದಿಲ್ಲ. ನೋಡಿ, ಈ ಸೈಲೆನ್ಸರ್ನಲ್ಲಿ ಆಲ್ಟರ್ ಮಾಡಿ ಕರ್ಕಶವಾಗಿರ್ತಕ್ಕಂಥ ಶಬ್ದ ಮಾಡ್ಕೊಂಡು ಹೋಗ್ತಾ ಇದ್ದ ಚಾಲಕ. ಇದರಿಂದ ಸಾರ್ವಜನಿಕರಿಗೆ ಸಿಕ್ಕಾಪಟ್ಟೆ ಕಿರಿಕಿರಿ ಆಗುತ್ತೆ. ಯಾಕಂದ್ರೆ ನಿಮಗೆ ಗೊತ್ತಿದೆ, ಹೊರಗಡೆ ಸಾರ್ವಜನಿಕ ಸ್ಥಳಗಳಲ್ಲಿ ಹೆಚ್ಚು ಶಬ್ದ ಬರುವಂಥ ವಾಹನಗಳನ್ನು, ಕರ್ಕಶವಾಗಿರ್ತಕ್ಕಂಥ ವಾಹನಗಳನ್ನು ಬಳಕೆ ಮಾಡೋ ಹಾಗಿಲ್ಲ. ಅದು ಮ್ಯಾನುಫ್ಯಾಕ್ಚರಿಂಗ್ ಸಂದರ್ಭದಲ್ಲಿ ಆ ರೀತಿಯಾಗಿ ಇರೋದಿಲ್ಲ. ಯಾಕೆಂದರೆ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಸಹ ಟ್ರಾಫಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಪಾಲನೆ ಮಾಡಿರ್ತಾರೆ. ಆದರೆ ಈ ವಾಹನವನ್ನು ಖರೀದಿ ಮಾಡಿದ ನಂತರ ಆ ವಾಹನದ ಮಾಲೀಕರು ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ಇಷ್ಟ ಬಂದಂಗೆ ಏನೋ ಒಂದು ರೀತಿಗೆ ವಿಕೃತ ಆನಂದ, ಅವರಿಗೆ ಆ ರೀತಿಯಾಗಿ ಏನೇನೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದರಿಂದ ಸಾರ್ವಜನಿಕರಿಗೆ ಕಿರಿಕಿರಿ ಆಗ್ತಾ ಇರುತ್ತೆ, ಕರ್ಕಶ ಶಬ್ದ. ಇದರಿಂದ ಎಷ್ಟೋ ಜನ ರೋಗಿಗಳು, ಹಾರ್ಟ್ ಪೇಷಂಟ್ಸು ಮತ್ತು ರಸ್ತೆಯಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೂ ಸಹ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಇದು ಟ್ರಾಫಿಕ್ ವೈಲೇಷನ್. ಸೊ ಹೀಗಾಗಿ ಪೊಲೀಸರು ಆ ಕಾರನ್ನು ಹಿಡಿದಿದ್ದಾರೆ. 1 ಲಕ್ಷಕ್ಕೂ ಹೆಚ್ಚು ರೂಪಾಯಿ ಮೊತ್ತದ ದಂಡವನ್ನು ವಿಧಿಸಿದ್ದಾರೆ.